ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ಡೇರ್ ಅಂಡ್ ಡೀಲ್. ಇವತ್ತು ಡೇ 5 ಲಂಚ್ ಬಾಕ್ಸ್ಗೆ ನಾನು ಬೆಂಡೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ. ಚಪಾತಿಗೆಲ್ಲ ಸೂಪರ್ ಆಗಿರುತ್ತೆ. ಸೊ ಈಸಿಯಾಗಿ 10 ನಿಮಿಷದಲ್ಲಿ ಮಾಡ್ಕೋಬಹುದು. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ರೆಸಿಪಿ ಶುರು ಮಾಡೋಣ. ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. 1/4 kg ಬೆಂಡೆಕಾಯಿ ತಗೊಂಡಿದ್ದೀನಿ, ಫ್ರೆಶ್ ಆಗಿರೋದು. ಇದನ್ನ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಈಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಬೆಂಡೆಕಾಯಿನಲ್ಲಿ ಇಲ್ಲೋಳೆ ಇರುತ್ತಲ್ವಾ, ಇದೆಲ್ಲ ಫುಲ್ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದೆರಡು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳೋಣ. ಈ ಟೈಮಲ್ಲಿ ಉಪ್ಪೇನಕ್ಕೆ ಹಾಕೋಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಲೋಳೆ ಏನ್ ಬಿಡುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಾಗ ಜಾಸ್ತಿ ಅದು ಜೆಲ್ ರಿಮೂವ್ ಆಗಲ್ಲ. ಸೊ ಹಂಗಾಗಿ ಬೇಗ ಇದು ಡ್ರೈ ಆಗುತ್ತೆ. ಇದು ಫ್ರೈ ಆಗ್ಲಿ ಅಷ್ಟರಲ್ಲಿ ನಾವು ಈರುಳ್ಳಿ ಟೊಮೆಟೊನೆಲ್ಲ ರುಬ್ಕೊಂಡ್ಬಿಡೋಣ ಗ್ರೇವಿಗೆ. ನಾನೀಗ ಮಿಕ್ಸಿ ಜಾರ್ಗೆ 2 ಈರುಳ್ಳಿನ ಕಟ್ ಮಾಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಹಾಗೆ 2 ಟೊಮೊಟೊ ಏನಿದೆ ಅದನ್ನ ಹಾಕೋತಾ ಇದ್ದೀನಿ. ಹಂಗೆ ಇದಕ್ಕೆ ನಾನು 5-6 ಗೋಡಂಬಿ ತಗೊಂಡಿದ್ದೀನಿ, ಇದನ್ನ ಹಾಕೋತಾ ಇದ್ದೀನಿ. 1-2 ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈಗ ಇದಿಷ್ಟನ್ನು ನಾನು ರುಬ್ಕೊಂಡ್ಬಿಡ್ತೀನಿ, ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಪೇಸ್ಟ್ ಆಗಿದೆ, ಇಷ್ಟಿದ್ರೆ ಸಾಕು. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗ್ತಿದೆ. ನಾನೇನಕ್ಕೆ ಈರುಳ್ಳಿ ಟೊಮೆಟೊನೆಲ್ಲ ಪೇಸ್ಟ್ ಮಾಡ್ಕೊಂಡೆ ಅಂದ್ರೆ, ಕೆಲವೊಂದು ಮಕ್ಳಿಗೆ ಏನಂತ ಹೇಳಿದ್ರೆ ಈರುಳ್ಳಿ ಟೊಮೆಟೊ ಆದ್ರೆ ಇಷ್ಟ ಆಗೋದಿಲ್ಲ, ಎತ್ತಿ ಎಲ್ಲ ಸೈಡ್ಗೆ ಇಡ್ತಾ ಇರ್ತಾರೆ. ಸೊ ಹಂಗಾಗಿ ಇದು ರುಬ್ಬಿಟ್ಟು ಹಾಕ್ಬಿಟ್ರೆ ಸೊ ಫುಲ್ ಗ್ರೇವಿ ತರ ಇರುತ್ತೆ, ತಿನ್ಕೊಂಡ್ ಬಿಡ್ತಾರೆ. ಮತ್ತೆ ಇನ್ನೊಂದು ಗ್ರೇವಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅವಾಗ. ಸೊ ಇದಾಗಿದೆ, ಈಗ ಇಷ್ಟಾಗಿದ್ರೆ ಸಾಕು. ನಾನು ಇದನ್ನ ತೆಗ್ದಿಟ್ಕೊಂಡ್ಬಿಡ್ತೀನಿ ಒಂದು ಬೌಲ್ಗೆ. ಈಗ ಇದೇ ಪಾತ್ರೆಗೆ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಇವಾಗ. ಈಗ ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ, ಹಾಗೆ ಒಂದ್ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಇವಾಗ ಇದು ಸಿಡಿತಾ ಇದೆ, ನಾವೇನ್ ರುಬ್ಬಿಟ್ಕೊಂಡಿದೀವಿ ಈರುಳ್ಳಿ ಟೊಮೆಟೊನ ಇದನ್ನ ಹಾಕೊಂಡ್ಬಿಡೋಣ. ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ, ಜೊತೆಗೆ ಒಂದ್ ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾವು ಆಗ್ಲೇ ಬೆಂಡೆಕಾಯಿ ಬೇಯುವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ, ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ಒಂದ್ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ, ಅಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಮಸಾಲ. ನಿಮ್ಗೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅದು ನೋಡಿದಾಗ ಗೊತ್ತಾಗುತ್ತೆ ಮಸಾಲ ಬೆಂದಿದೆ ಅಂತ. ಈಗ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಡೋಣ. ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ, ಗ್ರೇವಿ ತುಂಬಾ ತೆಳ್ಳಗಾದ್ರೆ ಚೆನ್ನಾಗಿರೋದಿಲ್ಲ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕೋತಾ ಇದ್ದೀನಿ. ಈ ಹೆಣ್ಮಕ್ಳಿಗೆ ಏನ್ ಗೊತ್ತಾ, ಅಡ್ಗೆ ಮಾಡ್ಬೇಕಾದ್ರೆ ಎಷ್ಟೇ ನಾವು ಜೋಪಾನವಾಗಿ ಮಾಡ್ತೀವಿ ಅಂದ್ರೂ ಕೆಲವೊಂದ್ ಟೈಮ್ನಲ್ಲಿ ಮರ್ತೋಗ್ಬಿಡ್ತೀವಿ. ಇನ್ನೊಂದೇನಂದ್ರೆ ವಿಡಿಯೋ ಮಾಡ್ಕೊಂಡು ಅಡ್ಗೆ ಮಾಡೋದಿದೆ ಗೊತ್ತಾ, ತುಂಬಾನೇ ಕಷ್ಟ ಅದು. ಏನ್ ಹಾಕಿರ್ತೀವಿ ಏನ್ ಬಿಟ್ಟಿರ್ತೀವಿ ಅಂತಾನೆ ಗೊತ್ತಾಗೋದಿಲ್ಲ, ಈ ತರ ಮರ್ತೋಗ್ಬಿಡ್ತೀವಿ. ಅದನ್ನ ಒಂಚೂರು ಹಾಗೆ ಪ್ಯಾಚ್ ಅಪ್ ಮಾಡ್ಕೊಂಬಿಡಿ. ನೀವು ಟೊಮೆಟೊ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕೊಳ್ತೀರಾ ಗೊತ್ತಾ, ಆ ಟೈಮಿನಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಬಿಡಿ. ನೋಡಿ ಈಗ ಇದು ಕುದೀತಾ ಇದೆ. ನಾನು ಇವಾಗ ಈ ಟೈಮಲ್ಲಿ ಬೆಂಡೆಕಾಯಿ ಏನಿದೆ ಫ್ರೈ ಮಾಡಿ ಇಟ್ಕೊಂಡಿರೋದು ಅದನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಟೈಮಲ್ಲಿ ನಾನು ಒಂದ್ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ, ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಇದು ಇಷ್ಟು ಥಿಕ್ನೆಸ್ ಬಂದ್ರೆ ಸಾಕು. ಈಗ ಲಾಸ್ಟ್ ಅಲ್ಲಿ ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಏನಿದೆ ಅದನ್ನ ಹಾಕೋತಾ ಇದ್ದೀನಿ. ಸೊ ಟೇಸ್ಟಿ ಆಗಿರುವಂತ ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿದೆ. 10 ನಿಮಿಷದಲ್ಲಿ ಈಸಿಯಾಗಿ ಮಾಡ್ಬೋದು. ಸೊ ನೀವು ಇದಕ್ಕೆ ಚಪಾತಿ, ರೈಸು, ಇಲ್ಲ ದೋಸೆ, ಈ ತರದ್ದು ಏನೇ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.